ಎಲ್ರಿಗೂ ನಮಸ್ಕಾರ. ಇದು ಕಣ್ಣಿನ ರಿಲೇಟೆಡ್ ವಿಡಿಯೋ ಅಲ್ಲ, ಎಲ್ಲ ಜನರಲ್ ಪಬ್ಲಿಕ್ಕಿಗೆ ಒಂದು 20-25 ಬಗ್ಗೆ ನಮಗೆ ಅನಿಸಿದ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ತಾ ಅಟ್ ದ ಸೇಮ್ ಟೈಮ್ 2026ನ ಹೇಗೆ ನಾವು ವೆಲ್ಕಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದೆ. ಸೊ ನಮಗೆ 2025 ಬಹಳ ವಿಷಯಗಳನ್ನು ಕಲಿಸಿದೆ ಅಲ್ವಾ. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಖುಷಿ ಕೊಡುವಂಥದ್ದು, ಬೇಜಾರಾಗುವಂಥದ್ದು, ಎಷ್ಟೊಂದು ಗೋಲ್ಸ್ ರೀಚ್ ಮಾಡಿರ್ತೀವಿ, ಎಷ್ಟೊಂದು ಥಿಂಗ್ಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಮಾಡಿರಲ್ಲ. ಸೊ 2025ನ ನಾವು ಒಂದು ರಿಕ್ಯಾಪ್ ಮಾಡಿ ನೋಡೋದಾದರೆ ಆ್ಯಂಡ್ ಈ 2026ನ್ನ ನಾವು ಹೇಗೆ ಪ್ರಿಪೇರ್ ಆಗಿ ನಾವು ಅದನ್ನು ಹೇಗೆ ಬಳಕೆ ಮಾಡ್ಕೋಬಹುದು ಅಂತ ನಾವು ಯೋಚನೆ ಮಾಡಲಿಕ್ಕೆ ಈ 15 ದಿನ ಏನು ಉಳಿದಿದೆ 2025 ಅದು ಬಹಳ ಮುಖ್ಯ ಅನ್ನಿಸ್ತು. ಆ್ಯಕ್ಚುಲಿ 2025 ಸ್ಟಾರ್ಟ್ ಆಗುವಾಗ ನಾನು ಗೋಲ್ಸ್ ಫಾರ್ 2025 ರೆಸಲ್ಯೂಷನ್ಸ್ ಫಾರ್ 2025 ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಇಷ್ಟು ಫಾಸ್ಟಾಗಿ ಹೋಯ್ತು 2025 ಅಂತಂದರೆ ಈಗಲೂ ಅದನ್ನು ಮಾಡಲಿಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಈ ವರ್ಷಕ್ಕಾದರೂ ಅಂದರೆ 2026ಕ್ಕಾದ್ರೂ ನಾವು ಸ್ವಲ್ಪ ಮುಂಚೆನೇ ಪ್ರಿಪೇರ್ ಆಗಿ ನಾವು ಉಳಿದಿರೋ 15 ದಿನವೂ ಬಹಳ ಅರ್ಥಪೂರ್ಣವಾಗಿ ಕಳೆಯೋಣ ಅಂತ ನನಗೊಂದು ಯೋಚನೆ ಬಂತು. ಇದು ನಾನು ಒಬ್ಬಳೇ ಮಾಡಲಿಕ್ಕಿಂತ ಎಲ್ಲರೂ ಸೇರಿ ಮಾಡಿದ್ರೆ ಎಲ್ಲರಿಗೂ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ನೀವು ಮಾಡ್ಬೋದು. ಸೊ ನನ್ನ ಪ್ಲ್ಯಾನ್ ಏನಿದೆ ಇನ್ನು ರಿಮೈನಿಂಗ್ 15 ಡೇಸ್ಗೆ ಅಂದರೆ ರಿಮೈನಿಂಗ್ 15 ಡೇಸ್ ಅಂದರೆ 16 ಡಿಸೆಂಬರ್ 2025ರಿಂದ 30 ಡಿಸೆಂಬರ್ 25 ತನಕ. 31 ಡಿಸೆಂಬರ್ ನಿಮ್ಮ ಸೆಲೆಬ್ರೇಷನ್ಸಿಗೆ ಬಿಟ್ಟಿದ್ದೀನಿ. ಈ 15 ದಿನ ಒಂದೊಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ. ಆ ವಿಡಿಯೋದಲ್ಲಿ ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಏನರ ಬಗ್ಗೆ 20-25 ಬಗ್ಗೆ ನಮಗೆ ಏನು ಅನಿಸಿದೆ ಅದರದ್ದು ಒಂದು ಟಾಸ್ಕ್ ಇರುತ್ತೆ. ಅಲಾಂಗ್ ವಿತ್ ದಟ್ 26ಕ್ಕೆ ನಾವು ಯಾವ ವಿಚಾರಕ್ಕೆ ಪ್ರಿಪೇರ್ಡ್ ಆಗಿರಬೇಕು ಅನ್ನೋದೊಂದು ಟಾಸ್ಕ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಒಂದು ಬುಕ್ಕಲ್ಲಿ ಬರ್ಕೊಂಡು ಲೆಟ್ಸ್ ಫೀಲ್ ಹ್ಯಾಪಿ ಫಾರ್ 2025. 2025ಕ್ಕೆ ನಮ್ಮ ಕೃತಜ್ಞತೆಯನ್ನು ತೋರಿಸ್ತಾ 2026ನ ಬಹಳ ಖುಷಿಯಿಂದ, ಬಹಳ ನಿರೀಕ್ಷೆಗಳಿಂದ, ಅದಕ್ಕೆ ಆದಂಥ ಒಂದು ಕಮಿಟ್ಮೆಂಟ್ ಕೊಟ್ಟು ನಾವು ಅದನ್ನು ಸ್ವಾಗತಿಸೋಣ. ಈ ಒಂದು ಟಾಸ್ಕ್ ಮಾಡಲಿಕ್ಕೆ ಯಾರ್ಯಾರು ರೆಡಿ ಇದ್ದೀರಾ ಅಥವಾ ಈ ಒಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ ಈ ಟಾಸ್ಕ್ಗಳು ನಾನು ಕೊಡೋದು ಒಂದು ಐಡಿಯಾ ಅಷ್ಟೇ. ಅದನ್ನು ನೀವು ನಿಮ್ಮ ಅವಶ್ಯಕತೆಗಳಿಗೆ, ನಿಮ್ಮ ಪ್ರೊಫೆಷನ್ಗೆ ಅಥವಾ ನಿಮ್ಮ ಪರ್ಸ್ನಾಲಿಟಿಗೆ ಅಥವಾ ನೀವೇನೇನು ಮಾಡಿದ್ದೀರಾ ಅದಕ್ಕೆ ತಕ್ಕಂಗೆ ಬದಲಾಯಿಸ್ಕೊಂಡು ನೀವು ಆ ಟಾಸ್ಕ್ ಮಾಡ್ಬೋದು. ಸೊ ದಿನ ಒಂದೊಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ನೋಡಿ. ಅದು ನಿಮ್ಗೆ ನಿಜವಾಗ್ಲೂ ಯೂಸ್ಫುಲ್, ಏನೋ ಒಂದು ಅರ್ಥ ಇದೆ ಅದರಲ್ಲಿ ಅನಿಸಿದ್ರೆ ನಿಮ್ಮ ಕಾಮೆಂಟ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್.